नमस्कार, खानापूर लाईव्ह न्यूज पोर्टलमध्ये स्वागत। भाजपवाल्यांनी आम्हाला देशभक्ती शिकवायची गरज नाही। पहलगाव दहशतवादी हल्ला हा केंद्र सरकारचा बेफिकीरपणा। कर्नाटक सांस्कृतिक व मागासवर्गीय मंत्री शिवराज तंगडगी यांचा भाजपवर आरोप। नंदगड संगोळी राणा प्राधिकरण स्थळी भेट, विविध विकास कामाची केली पाहणी। लवकरच वीरभूमीचा उद्घाटन कार्यक्रम। नंदगड येथील संगोळी रायांना फासी स्थळ व समाधी स्थळ विकासासाठी कर्नाटक राज्य संगोळी राणा प्राधिकरणाच्या वतीने 200 कोटी रुपये खर्च करून वीरभूमी साकारण्यात येत आहे। या ठिकाणी सुंदर अशा प्रकारे या वीरभूमीच्या किल्ल्याची रचना व त्या ठिकाणी जिवंत देखावे, संगोळी रायांना यांच्या जीवनावरील अनेक चित्रफिती या ठिकाणी उभारण्यात आल्या आहेत। या वीरभूमीचा लवकरच उद्घाटन कार्यक्रम घेण्यात येणार आहे। या संदर्भात कर्नाटकचे सांस्कृतिक व मागासवर्गीय मंत्री शिवराज तंगडगी तसेच कर्नाटक राज्य गॅरंटी अनुष्ठान योजनेचे अध्यक्ष रेवण्णा यांच्यासह काही अधिकाऱ्यांनी सोमवारी भेट दिली। यावेळी परिसराची पाहणी केली व लवकरच या वीरभूमीचा उद्घाटन कार्यक्रम हाती घेण्यात येणार असल्याची माहिती श्री शिवराज तंगडगी साहेब यांनी दिली। यावेळी बोलताना ते म्हणाले, ಅದು ಅಧಿವೇಶನದಲ್ಲಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ವಿ। ಸಣ್ಣ ಪುಟ್ಟ ಟೆಕ್ನಿಕಲ್ ರೋಬೋಟ್ಸು ಅಂಥವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು, ಅವನ್ನೆಲ್ಲವನ್ನು ಈಗ ಸರಿಯಾಗಿದೆ। ಟೆಂಟೇಟಿವ್ಲಿ ಮುಖ್ಯಮಂತ್ರಿ ಸಿ ಎಂ ಸಾಹೇಬ್ರಿಗೆ ಭೇಟಿಯಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ। ಫಿಕ್ಸ್ ಮಾಡಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ। ದಿನಾಂಕ ನಿಗದಿ ಆಗಿಲ್ಲ, ನಮ್ಮಷ್ಟಕ್ಕೆ ನಾವೇ ಕೆಲಸದ ಸಲಾಗಿ ನಿಗದಿ ಮಾಡ್ಕೊಂಡಿದ್ದೀವಿ। ಸಣ್ಣ ಪುಟ್ಟ ಕೆಲಸದ ಸಹ ಕಂಪ್ಲೀಟ್ ಮಾಡ್ಬೇಕಂತ 11th ಅಂತ ಟೆಂಟೇಟಿವ್ಲಿ ಡೇಟ್ ನಿಗದಿ ಮಾಡ್ಕೊಂಡಿದ್ವಿ। ಮುಖ್ಯಮಂತ್ರಿಗಳು ಸಾಹೇಬ್ರು ಕೇಳಿ ಇಂದ ಮುಂದೆ ಡೇಟ್ನೊಳಗೇ ಸಿ ಎಂ ಸಾಹೇಬ್ರದ್ದು ಒಂದು ಇದೊಂದು ಡೇಟನ್ನು ಫಿಕ್ಸ್ ಮಾಡಿ ಇದು ಲೋಕಾರ್ಪಣೆ ಮಾಡುವಂಥ ಕೆಲಸ। ಈಗ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳ್ತಾರೆ, ಅದನ್ನು ಪಾಕಿಸ್ತಾನ ಮೀಡಿಯಾದಲ್ಲಿ ಹೈಲೈಟ್ ಮಾಡಿದರು, ಅದನ್ನು BJP ಟೀಕೆ ಮಾಡ್ತಾ ಇದ್ದಾರೆ। ನಾನೊಂದು ಮಾತು ಹೇಳ್ತೀನಿ ಕೇಳಿ, BJPಯವರಿಗೆ ಕೆಲಸ ಇಲ್ಲ। ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ದಾರೆ? ಯುದ್ಧ ಬೇಡ, ನಮ್ಮ ದೇಶದ ನಮಗೆ ಶಾಂತಿ ಬೇಕು, ಅದನ್ನು ತಡೆ ಇಡ್ರಿ ಅಂತ ಅಂದರು। ಯಾಕೆ ಚೆಕ್ ಪೋಸ್ಟ್ ತೆಗೆದ್ರು? ಭದ್ರತಾ ವೈಫಲ್ಯ ಅಲ್ಲ? ಇದ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ, ಇದ್ರ ಬಗ್ಗೆ ಹೇಳೋಂಗಿಲ್ಲ ಕೇಂದ್ರ ಸರ್ಕಾರದವರು। ಅದನ್ನು ಬಿಟ್ಟು ನಾವು ಕಾಶ್ಮೀರನ್ನು, ಹೌದು ಕಾಶ್ಮೀರನ್ನು ನೀವು ಏನು ಹೇಳಿದ್ರಿ ಡೆವಲಪ್ ಮಾಡ್ತೀವಿ, ಅದಕ್ಕೆ ಏನೇನು ಮಾಡ್ಬೇಕಂತ ಎಲ್ಲ ಹೇಳ್ತೀವಿ ಅಂದ್ರೆ ಎಲ್ಲದೂ ಮಾಡಿರಿ ಅಂತ ನಾವು ವಿರೋಧ ಪಕ್ಷದರಾಗಿ ಅದಕ್ಕೆ ಒಪ್ಕೊಂಡ್ವಿ। ಹಂಗೆ ಅಷ್ಟು ಜನರ ಬಗ್ಗೆ ಕಾಳಜಿ ಇದ್ದರೆ, ನಿಜವಾದ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದರೆ ಸರ್ವಪಕ್ಷ ಸಭೆ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡೋ ಹೊತ್ತಿನಾಗ ಮೋದಿಯವರು ಬಿಹಾರಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡಿದರು। ಅವ್ರಿಗೆ ಚುನಾವಣೆ ಪ್ರಚಾರ ಮುಖ್ಯನಾ, ಈ ದೇಶದ ಹಿತ ಮುಖ್ಯನಾ? ಇವೆಲ್ಲದೂ ಚರ್ಚೆಗಳಾಗಲಿ। ಏನೋ ಮುಖ್ಯಮಂತ್ರಿ ಸಾಹೇಬ್ರು ಅವ್ರು ಹೇಳಿದ್ದು ಬೇರೆ ರೀತಿಯೊಳಗೆ ಅದನ್ನೇನೋ ದೊಡ್ಡ ಬಿಂಬನೆ ಮಾಡುವಂಥ ಕೆಲಸವನ್ನು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಮಾಡ್ತಾಯಿದ್ದಾರೆ। ಸ್ವತಂತ್ರ ಹೋರಾಟದ ಬಗ್ಗೆ, ದೇಶದ भक्ती ಬಗ್ಗೆ BJP कडेಯಿಂದ कलिಬೇಕಾದಂತ। आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा, शेअर करा आणि सबस्क्राइब करा।